ನಟ ಕಮಲ್ ಹಾಸನ್ನಿಂದ ಈಗ ವಿವಾದಾತ್ಮಕ ಹೇಳಿಕೆಯೊಂದು ಬಂದಿದೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅನ್ನೋದಾಗಿ ಕಮಲ್ ಹಾಸನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಸದ್ಯ ಶಿವರಾಜ್ ಕುಮಾರ್ ಎದುರೇ ನಿಮ್ಮ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅನ್ನೋದಾಗಿ ಕಮಲ್ ಹೇಳಿಕೆ ಸಾಕಷ್ಟು ಸದ್ದು ಮಾಡ್ತಿದೆ. ಇತ್ತೀಚೆಗೆ ನಡೆದಂತಹ ತಗ್ ಲೈಫ್ ಸಿನಿಮಾದ ಈವೆಂಟ್ನಲ್ಲಿ ಕಮಲ್ ಹಾಸನ್ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಕಾರ್ಯಕ್ರಮದಲ್ಲಿ ಈ ತಗ್ ಲೈಫ್ ಈವೆಂಟ್ನಲ್ಲಿ ಭಾಗಿಯಾಗಿ ಚಿತ್ರಕ್ಕೆ ಬೆಂಬಲವನ್ನ ನೀಡೋದಕ್ಕೆ ಶಿವಣ್ಣ ಹೋಗಿದ್ರು. ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ತಮಗಿರುವಂತ ಗೌರವವನ್ನ ಹಂಚಿಕೊಂಡಿದ್ರು ಕಮಲ್ ಅವರು. ಕನ್ನಡಿಗರ ಪ್ರೀತಿ ಗೌರವಕ್ಕೆ ಹೊಂದಿಸ್ತಲೇ ನಿಮ್ಮ ಕನ್ನಡ ನಮ್ಮಿಂದ ಬಂದಿದ್ದು ಅನ್ನೋದಾಗಿ ಕಮಲ್ ಹಾಸನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಕಮಲ್ ಹಾಸನ್ ಅವರ ಹೇಳಿಕೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಿದೆ. இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில். ಸದ್ಯ ಕೇಳಿಸ್ಕೊಂಡ್ರಲ್ಲ, ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಗೌರವದ ಮಾತುಗಳನ್ನು ಹೇಳಿ ಶಿವಣ್ಣ ಅವರ ಮುಂದೆನೆ ನಿಮ್ಮ ಭಾಷೆ ಹುಟ್ಟಿದ್ದು ನಮ್ಮಿಂದ, ಕನ್ನಡ ನಮ್ಮಿಂದ ಬಂದಿದ್ದು ಅನ್ನೋದಾಗಿ ಕಮಲ್ ಹಾಸನ್ ಅವರು ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಆದರೆ ಕನ್ನಡದ ಮೇಲೆ ಪ್ರೀತಿ ತೋರಿಸ್ಲಿ, ಗೌರವ ಎಲ್ಲದೂ ಇರಬೇಕು, ಆದರೆ ಈ ರೀತಿಯಾಗಿ ಮಾತನಾಡೋದು, ಯಾಕಂದರೆ ಕನ್ನಡ ಭಾಷೆನೇ ಪುರಾತನವಾದದ್ದು. ತಮಿಳಿಗರ ಶ್ರೇಷ್ಠತೆಯ ಈ ವ್ಯಸನದ ವಿರುದ್ಧ ಸದ್ಯ ಎಲ್ಲರೂ ಕೂಡ ಆಕ್ರೋಶ ಹೊರಗೆ ಹಾಕಲೇಬೇಕು, ಹಾಕ್ತಿದ್ದಾರೆ. ಯಾಕಂದರೆ ಕನ್ನಡಕ್ಕೆ ಅದರದೇ ಆದಂಥ ಇತಿಹಾಸ ಇದೆ, ಪರಂಪರೆ ಇದೆ, ಬಹಳಷ್ಟು ಐತಿಹಾಸಿಕ ಉಳ್ಳಿರುವಂಥ ಕನ್ನಡದ ಬಗ್ಗೆ ಈ ರೀತಿಯಾಗಿ ಮಾತನಾಡೋದು ಸರಿಯಲ್ಲ. ಆ ಮಾತುಗಳೇನಿದೆ ಅದನ್ನು ವಾಪಸ್ ಪಡಿಬೇಕು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ.